ಬಿಗ್ ಬಾಸ್ ಜಗ್ಗಿ ಕೆರಿಯರ್ ಕಲಾ ಸಾಯ್ತ. ಇನ್ಮುಂದೆ ಜಗ್ಗಿಗಿಲ್ಲ ಹೊಸ ರಿಯಾಲಿಟಿ ಶೋಗೆ ಅವಕಾಶ. ಲಾಯರ್ ಜಗ್ಗಿಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗಿರುವಂತಹದ್ದು. ಎಸ್, ಲಾಯರ್ ಜಗದೀಶ್ ಅವರಿಗೆ ಕುರಿತಾದಂತಹ ಒಂದು ಸ್ಟೋರಿ. ಜಗ್ಗಿ ಕೆರಿಯರ್ ಕಂಪ್ಲೀಟ್ ಕಲಾಸ್ ಆಯ್ತಾ. ಇನ್ನು ಮುಂದೆ ಜಗ್ಗಿಗಿಲ್ಲ ಹೊಸ ರಿಯಾಲಿಟಿ ಶೋಗೆ ಅವಕಾಶ. ಲಾಯರ್ ಜಗ್ಗಿಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗಿರುವಂತಹದ್ದು. ಹುಡುಗರ ಜೊತೆ ಕಿರಿಕ್ ಮಾಡಿ ಅಂಧರಾಗಿದ್ದಂತಹ ಜಗದೀಶ್, ಬಿಗ್ ಬಾಸ್ ಖ್ಯಾತಿಯ ಜಗದೀಶ್ ಕಳೆದುಕೊಂಡ್ರ ಅವಕಾಶನ. ಆಗಾಗ ವಿವಾದದಲ್ಲಿ ಚರ್ಚೆಗೆ ಬರುತ್ತಿದ್ದ ಜಗ್ಗಿಗೆ ಜೈಲು ಪಾಲಾಗುವ ಭೀತಿ. ಎಸ್, ಲಾಯರ್ ಜಗದೀಶ್ ಅವರ ಕೆರಿಯರ್ ಕಂಪ್ಲೀಟ್ ಕಲಾಸ್ ಆಯ್ತಾ. ಮೊನ್ನೆ ಅಷ್ಟೇ ಅವರು ಒಂದು ವಿವಾದವನ್ನು ತಮ್ಮ ಮೈ ಮೇಲೆ ಎಳೆದುಕೊಂಡು ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನು ಮಾಡಿಕೊಂಡು ಈಗ ಲಾಯರ್ ಜಗದೀಶ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹದ್ದು. ಇಂತಹ ಒಂದು ಸಂದರ್ಭದಲ್ಲೇ ಅವರ ಕೆರಿಯರ್ ಕಂಪ್ಲೀಟ್ ಕಲಾಸ್ ಆಯ್ತಾ, ಅವರ ಕೆರಿಯರ್ ಕಂಪ್ಲೀಟ್ ಮುಗಿದು ಹೋಯ್ತಾ. ಹೊಸ ರಿಯಾಲಿಟಿ ಶೋಗೆ ಜಗದೀಶ್ ಅವರಿಗೆ ಅವಕಾಶ ಇಲ್ವಂತೆ. ಲಾಯರ್ ಜಗ್ಗಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂತಹದ್ದು. ಹುಡುಗರ ಜೊತೆ ಕಿರಿಕ್ ಮಾಡಿಕೊಂಡು ಅಂಧರಾಗಿದ್ದಂತಹ ಜಗದೀಶ್, ಬಿಗ್ ಬಾಸ್ ಖ್ಯಾತಿಯ ಜಗದೀಶ್ ಅವರು ಅವಕಾಶವನ್ನು ಕಳೆದುಕೊಂಡ್ರ ತಮ್ಮ ಕೈಯಾರೆ. ಒಳ್ಳೆ ಅವಕಾಶ ಕೂಡ ಇತ್ತು. ಬಿಗ್ ಬಾಸ್ ಹೊರಗಡೆ ಅಂದರೆ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ನಂತರ ಒಂದಷ್ಟು ಹೈಪನ್ನು ಕೂಡ ಕ್ರಿಯೇಟ್ ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು. ಜಗದೀಶ್ ಅವರು ಬರ್ತಾರೆ, ನೇರವಾಗಿ ಮಾತನಾಡ್ತಾರೆ ಅಂತ ಹೇಳಿ ಜಗದೀಶ್ ಅವರಿಗೆ ಒಂದಷ್ಟು ವರ್ಚಸ್ ಕೂಡ ಇತ್ತು. ಆದರೆ ಆ ವರ್ಚಸ್ಸನ್ನು, ಆ ಇಮೇಜನ್ನು ಅವರ ಕೈಯಾರೆ ಅವರೇ ಹಾಳು ಮಾಡಿಕೊಂಡ್ರು. ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಿರುವಂಥದ್ದು. ಜೊತೆಗೇನಂತಂದರೆ ಹೊಸ ರಿಯಾಲಿಟಿ ಶೋಗಳು. ಎಸ್, ಜೈಲು ಹಕ್ಕಿಗೆ ರಿಯಾಲಿಟಿ ಶೋ ಮಿಸ್ ಆಗುವ ಭೀತಿ. ಖ್ಯಾತಿ ಪಡೆದ ಬಳಿಕ ಖಾಸಗಿ ಚಾನಲ್ ಜಗ್ಗಿಗೆ ಶೋಗಾಗಿ ಬುಕ್ ಮಾಡಿಕೊಂಡಿತ್ತು. ಆದರೆ ಜಗ್ಗಿ ವಿರುದ್ಧ FIR ದಾಖಲಾದ ಬೆನ್ನಲ್ಲೇ ಜಗ್ಗಿ ಹೆಸರನ್ನ ಕೈಬಿಟ್ಟಿದೆ. ಜಗ್ಗಿ ಬಂಧನದ ಬೆನ್ನಲ್ಲೇ ಉಲ್ಟಾ ಹೊಡೆದ್ರ ರಿಯಾಲಿಟಿ ಶೋ ಮ್ಯಾನೇಜ್ಮೆಂಟ್. ಹಾಗಾದರೆ ಇನ್ನು ಮುಂದೆ ಜಗ್ಗಿಗೆ ನೋ ಚಾನ್ಸ್. ಅಣ್ಣಮ್ಮ ದೇವರನ್ನ ಕೂರಿಸಿದ್ದ ಯುವಕರ ಜೊತೆ ಕಿರಿಕ್ ಮಾಡಿಕೊಂಡಿದ್ದಂತಹ ಜಗ್ಗಿ, ಆ ಕಿರಿಕೆ ಜಗ್ಗಿಗೆ ಮುಳುವಾಯ್ತಾ. ಎಸ್, ಜಗದೀಶ್ ಅವರ ವಿರುದ್ಧ ಈಗ ಒಂದು FIR ಕೂಡ ದಾಖಲಾಗಿರುವಂತಹದ್ದು. FIR ದಾಖಲಾದ ನಂತರ ಅವರಿಗೆ ಬಂದಂತಹ ಒಂದು ಅವಕಾಶ ಈಗ ಕೈ ತಪ್ಪಿ ಹೋಗಿರುವಂತಹದ್ದು. ಖಾಸಗಿ ಚಾನಲ್ ಜಗದೀಶ್ ಅವರಿಗಾಗಿ ಒಂದು ಶೋವನ್ನು ಬುಕ್ ಕೂಡ ಮಾಡಿಕೊಂಡಿತ್ತು. ಆದರೆ ಯಾವಾಗ ಜಗದೀಶ್ ವಿರುದ್ಧ FIR ಆಗುತ್ತೋ, FIR ಆದ ನಂತರ ಆ ಶೋವನ್ನು ಈಗ ಕ್ಯಾನ್ಸಲ್ ಮಾಡಿರುವಂತಹದ್ದು. ಅಂದರೆ ಜಗದೀಶ್ ಅವರಿಗೆ ಒಂದು ಖಾಸಗಿ ಚಾನಲ್ ಒಂದು ಶೋವನ್ನು ರೆಡಿ ಮಾಡಿಕೊಂಡಿತ್ತು. ಆ ಶೋಗೆ ಈಗ ಜಗದೀಶ್ ಹೆಸರು ಕೂಡ ಇತ್ತು ಆ ಶೋನಲ್ಲಿ. ಆದರೆ FIR ಆದ ತಕ್ಷಣ ಜಗದೀಶ್ ಅವರ ಹೆಸರನ್ನು ಆ ಶೋಯಿಂದ ಕಿತ್ತು ಹಾಕಿದ್ದಾರೆ. ಅವರ ಹೆಸರನ್ನು ಕೈ ಬಿಟ್ಟಿರುವಂತಹದ್ದು. ಎಸ್, ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ಇದು ಮೊನ್ನೆ ನಡೆದಂತಹ ಒಂದು ಗಲಾಟೆ. ಈ ಒಂದು ಗಲಾಟೆಯಿಂದ ಅವರ ಬ್ಯಾಡ್ ಟೈಮ್ ಶುರುವಾಯಿತು. ಇದಾದ ನಂತರ ಅವರೇ ಮತ್ತೆ ತಮ್ಮ ಗನ್ಮ್ಯಾನನ್ನು ಇಟ್ಕೊಂಡು ಒಂದಷ್ಟು ಫೈರ್ ಕೂಡ ಮಾಡಿದರು ಆ ಒಂದು ಏರಿಯಾದಲ್ಲಿ, ಅವರಿರುವಂತಹ ಒಂದು ಏರಿಯಾದಲ್ಲಿ. ಅದಾದ ನಂತರ ಕೊಡಗಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಯಿತು. FIR ಆದ ನಂತರ ಜಗದೀಶ್ ಹಾಗೂ ಅವರ ಮಗನನ್ನು ಇಬ್ಬರನ್ನು ಕೂಡ ಕೊಡಗಿಹಳ್ಳಿ ಪೊಲೀಸರು ಬಂಧನ ಮಾಡ್ತಾರೆ. ಇದಾದ ನಂತರ ಈ ಎಲ್ಲವೂ ಕೂಡ ಈ ವಿಚಾರಗಳು ಆಗದೇ ಇದ್ದಿದ್ರೆ ಜಗದೀಶ್ ಅವ್ರಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಕೂಡ ಇತ್ತು. ಅವರಿಗೆ ಒಂದು ಒಳ್ಳೆಯ ಅವಕಾಶ ಕೂಡ ಇತ್ತು. ಅಂದರೆ ಒಂದು ಖಾಸಗಿ ಚಾನಲ್ ಕೂಡ
ಅವರಿಗೆ ಒಂದು ಶೋ ಅನ್ನು ನಡೆಸಲಿಕ್ಕೆ, ಒಂದು ರಿಯಾಲಿಟಿ ಶೋವನ್ನು ನಡೆಸಿಕೊಳ್ಳಿಕ್ಕೆ ಅವರಿಂದ ಸೈನ್ ಕೂಡ ಮಾಡಿಸ್ಕೊಂಡಿದ್ರು. ಅಂದರೆ ನೀವು ಈ ಶೋನ ಮಾಡಿಕೊಡ್ಬೇಕು ಅಂತಂತೇಳಿ ಜಗದೀಶ್ ಅವ್ರ ಜೊತೆ ಒಂದು ಮಾತುಕತೆ ಆಗಿತ್ತು. ಯಾವಾಗ ಇವ್ರ ಮೇಲೆ ಎಫ್ ಐ ಆರ್ ಆಗುತ್ತೋ, ಎಫ್ ಐ ಆರ್ ಆಗಿ ಯಾವಾಗ ಇವ್ರ ಮೇಲೆ ಹಲ್ಲೆ ಆಗುತ್ತೋ, ಅದಾದ ನಂತರ ಕಂಪ್ಲೀಟ್ ಅವರ ಇಮೇಜ್ ಕಂಪ್ಲೀಟ್ ಕುಸಿದು ಹೋಗುತ್ತೆ. ಅವರ ಕೆರಿಯರ್ ಈಗ ಕಲಾಸ್ ಆಗಿರುವಂತಹದ್ದು. ಅಂದರೆ ರಿಯಾಲಿಟಿ ಶೋನಿಂದ ಆ ಖಾಸಗಿ ಚಾನಲ್ ಜಗದೀಶ್ ಅವರನ್ನು ಈಗ ಕೈ ಬಿಟ್ಟಿರುವಂತಹದ್ದು.